ಫೈಂಡ್ ದ ರೇಂಜ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ವೇರ್ ಎಕ್ಸ್ ಇಸ್ ಅ ರಿಯಲ್ ನಂಬರ್. ಸರಿನಾ? ಸೊ ಇದರಲ್ಲಿ ರಿಸ್ಟ್ರಿಕ್ಷನ್ ಏನೇನ ಇದೆಯಾ ಡೊಮೈನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ ಏನೂ ಇಲ್ಲ ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ ಬರಿತೀನಿ. ಡೊಮೈನ್ as we don't have any restriction, so ಏನಂತ ಹೇಳ್ಬೋದು, therefore domain is equal to, domain belongs to real number. ಸರಿನಾ? ನೆಕ್ಸ್ಟ್ is range. ಸೊ ಇಲ್ಲಿ ರೇಂಜ್ ಹೇಗೆ? ranges by using analysis. ಇದನ್ನು ಹೀಗೆ ಕಂಡುಹಿಡಿಬೇಕಾಗುತ್ತೆ. ಇನ್ನು ಡೊಮೈನ್ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಎಕ್ಸ್ಪ್ರೆಷನ್ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಆ್ಯಸ್ ಅ ಸ್ಕ್ವೇರ್ ಆಫ್, ನಿಮ್ಗೆ ಗೊತ್ತಿದೆ ಇದು ಏನಂತ ಹೇಳಿ ಅಂದರೆ, ಆ್ಯಸ್ ಅ ಸ್ಕ್ವೇರ್ ಆಫ್ ಎನಿ ರಿಯಲ್ ನಂಬರ್ ಹ್ಯಾಸ್ ಟು ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಏನು ಹೇಳ್ಬೋದು ನಾವು? ಎಕ್ಸ್ ಸ್ಕ್ವೇರ್ has to be greater than equal to 0 for x belonging to real number. ಅಲ್ವಾ? ಸೊ ಇಲ್ಲಿ ಆದರೆ ಎಕ್ಸ್ಪ್ರೆಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ. ಹಾಗಾಗಿ ವಿಲ್ ಆ್ಯಡ್ ಟು ಬೋತ್ ಸೈಡ್ಸ್. ಸೊ ಏನಾಗುತ್ತಿದೋ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಆಗುತ್ತೆ. ಸರಿನಾ? ಸೊ ಕೊನೆಯದಾಗಿ ಏನು ಹೇಳ್ಬೋದು, ನಮ್ಮ ರೇಂಜ್ ಬಂದು ಇಟ್ಸ್ ಅ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 2 till ಇನ್ಫಿನಿಟಿ. ಸೊ ಇದನ್ನು ಗ್ರಾಫಿಕಲಿ ಒಂದು ಸತಿ ನಾನು ಎಕ್ಸಿಕ್ಯೂಟ್ ಮಾಡಿ ನೋಡ್ತೀನಿ ನಿಮಗೆ ಇವಾಗ. ಸೊ ನಿಮ್ಮ ಎಕ್ಸ್ಪ್ರೆಷನ್ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಲ್ವಾ? ನೋಡ್ಬೋದು ಇಲ್ಲಿ. ಇಲ್ಲಿ ಲೀಸ್ಟ್ ವ್ಯಾಲ್ಯೂ ಏನು 2 ಮತ್ತು ಮಿಕ್ಕಿದೆಲ್ಲ ಮೇಲೆ ಹೋಗ್ತಾಯಿದೆ. ಸೊ ಫ್ರಮ್ 2 till ಇನ್ಫಿನಿಟಿ ಎಲ್ಲ ವ್ಯಾಲ್ಯೂಸು ಬರುತ್ತೆ ಸ್ಟಾರ್ಟಿಂಗ್ ಫ್ರಮ್ 2 ಇನ್ಕ್ಲೂಡಿಂಗ್ 2. ಸೊ ನಮ್ಮ ರೇಂಜು ಕರೆಕ್ಟಾಗಿದೆ. ಇದೇ ನಿಮ್ಮ ಉತ್ತರ.